ಹಲೋ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ತುಂಬ ದಿನಗಳ ನಂತರ ನಾನು ವ್ಲಾಗ್ ಅಪ್ಲೋಡ್ ಮಾಡ್ತಿದ್ದೀನಿ. ಹಲವಾರು ಕಾರಣಗಳಿಂದ ನಾನು ವ್ಲಾಗ್‌ನ ಅಪ್ಲೋಡ್ ಮಾಡೋಕ್ಕಾಗಲಿಲ್ಲ. ಈಗ ನಾನು ಅಪ್ಲೋಡ್ ಮಾಡ್ತಿರೋ ವ್ಲಾಗ್ ದಾಂಡೇಲಿ ಪಾರ್ಟ್ 2 ನಾನು ಮಾಡ್ತಿದ್ದೀನಿ. ಪಾರ್ಟ್ 1 ಆವಾಗಲೇ ನಾನು ಅಪ್ಲೋಡ್ ಮಾಡಿದ್ದೀನಿ. ನೋಡ್ಕೊಂಡು ಕೂಡ ಬರ್ಬೋದು ನೀವು. ನೆಕ್ಸ್ಟ್ ನಾವು ಬಂದ ತಕ್ಷಣ ನಾವು ಏನು ವಾಟರ್ ಸ್ಪೋರ್ಟ್ಸ್ ಎಲ್ಲ ಇದ್ವು ಅದು ಮುಗಿಸ್ಕೊಂಡು ರೆಸಾರ್ಟಿಗೆ ಬಂದ್ವಿ. ಬಂದ ತಕ್ಷಣ ಮಧ್ಯಾಹ್ನ ಆಗೋಗಿತ್ತು 2:30 ಅರೌಂಡ್ ಆ ಟೈಮ್ನಲ್ಲಿ. ಅಲ್ಲಿ ಫುಡ್ ಕೂಡ ರೆಡಿಯಾಗಿತ್ತು. ಎಲ್ಲರೂ ಕೂಡ ಊಟ, ಗೇಮ್ಸ್, ಸಾಂಗ್ಸ್ ಎಲ್ಲ ಎಂಜಾಯ್ ಮಾಡ್ತಿದ್ರು. ನಾವು ಹೋದ ತಕ್ಷಣ ಫಸ್ಟ್ ನಮಗೆ ಬೇಕಾಗಿದ್ದೆ ಫುಡ್ಡು. ಹಾಗಾಗಿ ನಾವು ಊಟ ಕೂಡ ಮಾಡ್ಕೊಂಡ್ಬಿಟ್ವಿ. ಆಮೇಲೆ ರೂಮಿಗೆ ಹೋಗಿ ಶಿಫ್ಟ್ ಆದ್ವಿ. ಎಲ್ಲ ನೀಟಾಗಿ ಲಗೇಜ್ ಇಟ್ಟು ತುಂಬ ಅಂದರೆ ತುಂಬ ನೇಚರ್ ತುಂಬ ಚೆನ್ನಾಗಿತ್ತು. ಬಟ್ ನಮಗೇನು ಅನಿಸಿತ್ತಂದರೆ ನಾವು ಟೆಂಟು ತೊಗೊಂಡ ಕಾರಣ ನಾನೇನು ಅಂದ್ಕೊಂಡಿದ್ದೆ ಟೆಂಟ್ ಸಿಗುತ್ತೆ ಅಂತ ಅಂದ್ಕೊಂಡಿದ್ದಿಲ್ಲ. ಅನ್ಫಾರ್ಚುನೇಟ್ಲಿ ನಮಗೆ ಟೆಂಟ್ ಸಿಕ್ತು. ಯಾಕಂದರೆ ನಾವು ಹೋಗಿದ್ದು ವೀಕೆಂಡ್ನಲ್ಲಿ. ನನಗೆ ರೂಮ್ ಸಿಗುತ್ತೆ ಅಂತ ಅಂದ್ಬಿಟ್ಟು ಬುಕ್ ಮಾಡಿದ್ದೆ. ಫೈನಲಿ ವಿ ಗಾಟ್ ಅ ಟೆಂಟ್. ನಾವು ಹೋದ ತಕ್ಷಣ ಡ್ರೆಸ್ ಚೇಂಜ್ ಮಾಡಿಕೊಂಡು ಫಸ್ಟ್ ನಾನು ನಮ್ಮ ತಮ್ಮ ಹೋಗಿದ್ದೆ ಸ್ವಿಮ್ಮಿಂಗ್ ಮಾಡೋಕ್ಕೆ. ನನಗೆ ಆ ಸ್ವಿಮ್ಮಿಂಗ್ ಪೂಲ್ ಮಾತ್ರ ಸಿಕ್ಕಾಪಟ್ಟೆ ಇಷ್ಟ ಆಯಿತು. ನಾವು ಆಲ್ಮೋಸ್ಟ್ ಅದರೊಳಗೆ ಟೈಮ್ ಸ್ಪೆಂಡ್ ಮಾಡಿದ್ದು ಅನಿಸುತ್ತೆ. ನಾವು ಮಧ್ಯಾಹ್ನ ಊಟ ಮಾಡಿ ಒಂದು ಹಾಫ್ ಆನ್ ಅವರ್ ಕೂಡ ನಾವು ರೆಸ್ಟ್ ಕೂಡ ಮಾಡಲಿಲ್ಲ. ಈಗ ಸ್ವಿಮ್ ಮಾಡಿದ್ದು. ಆ್ಯಂಡ್ ಅಲ್ಲಿ ನನಗೆ ಒಂದು ಏನು ಫ್ಯಾಮ್ಲಿ ಮೀಟ್ ಆಯಿತು ದಾವಣಗೆರೆಯಿಂದ. ಅವ್ರ ಕಸಿನ್ಸ್ ಎಲ್ಲ ಬಂದಿದ್ದರು. ಆ ಸ್ವಿಮ್ಮಿಂಗ್ ಪೂಲ್ನಲ್ಲೇ ನಾವು ತುಂಬ ಅಂದರೆ ತುಂಬ ಗೇಮ್ಸ್ಗಳನ್ನು ಆಡಿದ್ವಿ. ಎಷ್ಟೋ ನೀರುಗಳನ್ನು ಕುಡಿದು ಬಿಟ್ವಿ ಕೂಡ. ತುಂಬ ಚೆನ್ನಾಗಿತ್ತು. ಆ ಟೈಮ್ನಲ್ಲೇ ಸಾಯಂಕಾಲ ಆಗೋಯಿತು. ಆಲ್ಮೋಸ್ಟ್ ನಾವು ಆಡ್ತಾ ಟೈಮ್ ಆಗೋಯಿತು. ಮಳೆ ಕೂಡ ಬಂದ್ಬಿಡ್ತು ಲಾಸ್ಟ್ಗೆ. ಅಲ್ಲಿ ತುಂಬ ಅಂದರೆ ಮಳೆ ಜಾಸ್ತಿ ಆಗೋಗಿತ್ತು. ನೈಟ್ ಸ್ಟಾರ್ಟ್ ಆಗಿದ್ದರೆ ಮರುದಿನ ಮಾರ್ನಿಂಗ್ 10ವರೆಗೂ ಮಳೆ ಅಲ್ಲಿ ಇತ್ತು. ಒಂದು ನಮಗೆ ಏನು ಪ್ಲಸ್ ಪಾಯಿಂಟ್ ಆಯ್ತಂದರೆ ಅವ್ರು ಹೇಳಿದ ಪ್ರಕಾರ ನಾವು ಬೆಳಿಗ್ಗೆನೇ ಬಂದ ತಕ್ಷಣ ನಾವು ವಾಟರ್ ಸ್ಪೋರ್ಟ್ಸ್ ಏನು ಹಾಕ್ಕೊಂಬಂದ್ವಿ ಅದು ನಮಗೆ ಪ್ಲಸ್ ಪಾಯಿಂಟ್ ಆಯಿತು. ನಾವೇನಾದರೂ ರೆಸಾರ್ಟಿಗೆ ಬಂದು ಹೋಗಿದ್ದರೆ ಒಂದು ದೂರ ಕೂಡ ಆಗ್ತಿತ್ತು. ನೆಕ್ಸ್ಟು ನಮಗೆ ಮಳೆಯಲ್ಲಿ ವಾಟರ್ ಸ್ಪೋರ್ಟ್ಸ್ ಆಡೋಕ್ಕೆ ಕೂಡ ಆಗ್ತಿದ್ದಿಲ್ಲ. ಅದು ಒಂದು ನಮಗೆ ಪ್ಲಸ್ ಪಾಯಿಂಟ್ ಆಯಿತು. ನಾನು ಇಲ್ಲೇನು ತೋರಿಸ್ತಿದ್ದೀನಿ ಇದೇ ನಮಗೆ ಅಲ್ಲಿ ಸಿಕ್ಕಂಥ ಫ್ಯಾಮ್ಲಿ. ತುಂಬ ಚೆನ್ನಾಗಾಗಿತ್ತು ಆವತ್ತಿನ ಡೇ. ಅಮ್ಮ ಬರೆಯೋಕ್ಕೆ ಸ್ಟಾರ್ಟ್ ಮಾಡಿದರು. ಲಾಸ್ಟ್ಲಿ ನಾವು ಗುಡುಗು ಮಿಂಚು ಇರೋದ್ರಿಂದ ನಾವು ಕೂಡ ಭಯಪಟ್ಟು ಅಲ್ಲಿಂದ ಹೋಗಿಬಿಟ್ವಿ. ಆಮೇಲೆ ನೆಕ್ಸ್ಟು ಟೀ ಮಾಡಿದರು. ನಾವು ಟೀ ಕುಡಿಯೋ ಅಷ್ಟರಲ್ಲಿ ಮಳೆ ಕೂಡ ಸ್ಟಾಪ್ ಆಗಿತ್ತು. ಟೀ ಎಂಜಾಯ್ ಮಾಡ್ತಾ ನೇಚರ್ ಜೊತೆಗೆ ತುಂಬ ಚೆನ್ನಾಗಿತ್ತು. ನೆಕ್ಸ್ಟ್ ನಾವು ಅಲ್ಲಿಂದ ಊಟ ಮಾಡೋಣ ಅಂತ ನೈಟ್ ಊಟಕ್ಕೆ ಬಂದ್ವಿ. ಎಲ್ಲ ಫ್ಯಾಮ್ಲಿ ಕೂಡ ಒಟ್ಟಿಗೆ ಕುಂತು ಊಟ ಮಾಡಿದ್ದು ನಿಜವಾಗ್ಲೂ ತುಂಬ ಚೆನ್ನಾಗಿ ಅನ್ನಿಸ್ತು. ಸಾಂಗ್ ಪ್ಲೇ ಮಾಡ್ತಿದ್ರು. ಒಂಥರ ಖುಷಿ ಆಯಿತು. ನೆಕ್ಸ್ಟ್ ಮಾರ್ನಿಂಗ್ ನಾವು ರೆಡಿ ಆಗಿಬಿಟ್ಟು ಟಿಫನ್ ಮಾಡಿದರು. ಬೆಳಗ್ಗೆ ಅರೌಂಡ್ 9 o'clock ನಾವು ಟಿಫನ್ ಮಾಡೋಣ ಅಂತ ಹೋಗಿದ್ವಿ. ಇಡ್ಲಿ, ಪಾಸ್ತಾ, ಚಟ್ನಿ, ಸಾಂಬಾರು ಮಾಡಿದರು. ತಿಂದ್ವಿ. ಇಲ್ಲಿ ಟಚ್ ಮೀ ನಾಟ್ ಪ್ಲ್ಯಾಂಟ್ ಇತ್ತು. ಅದು ಕೂಡ ಟಚ್ ಮಾಡಿ ನಾವು ಒಂಥರ ಆಟ ಮಾಡ್ಕೊಂಡ್ಬಿಟ್ಟಿದ್ವಿ. ಚೆನ್ನಾಗಿ ಅನಿಸ್ತಿತ್ತು. ಹಾಗಾಗಿ ಅಲ್ಲಿಂದ ಮಾಡಿಕೊಂಡು ನಾವು ಅಲ್ಲಿಂದ ಹೊರಟ್ಬಿಟ್ವಿ. ನೆಕ್ಸ್ಟ್ ನಾವು ಡೈರೆಕ್ಟ್ ಏನು ಊರಿಗೆ ಬರಲಿಲ್ಲ. ನಾವು ಸ್ವಲ್ಪ ಹುಬ್ಳಿಗೆ ಹೋಗಿದ್ವಿ. ಹುಬ್ಳಿಯಲ್ಲಿ ಭಾಳತ್ತೇನಿರಲಿಲ್ಲ. ಅಲ್ಲಿ ಸ್ವಲ್ಪ ಶಾಪಿಂಗ್ ಮಾಡೋದಿತ್ತು. ಸ್ವಲ್ಪ ಅಮ್ಮ ಏನೇನೋ ತೊಗೊಂಡ್ರು. ಮುಗಿಸ್ಕೊಂಡು ನಾವು ವಾಪಸ್ ನಮ್ಮ ಊರಿಗೆ ಬಂದ್ವಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.